ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್. ಸ್ಪರ್ಧಾ ವಿವೇಕ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ಏನಕ್ಕೆ ಅಂತ ಕೇಳಿದ್ರೆ, ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಶುರುವಾಗಿರೋದ್ರಿಂದ ಪರೀಕ್ಷೆಯ ದೃಷ್ಟಿಯಿಂದ ಪ್ರಚಲಿತ ಘಟನೆಗಳು ಬಹಳ ಪ್ರಾಮುಖ್ಯತೆಯನ್ನು ಪಡಿತವೆ. ಇವುಗಳ ಬೇಸ್ ಮೇಲೆ ಎಕ್ಸಾಮ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕ್ವಶನ್ಗಳು ರೈಸ್ ಆಗ್ತಕ್ಕಂಥದ್ದು. ಸೊ ಬನ್ನಿ ಹಾಗಾದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೊದಲ ಪ್ರಶ್ನೆ ಯಾವುದಿದೆ ಅಂತ ನೋಡ್ತಾ ಹೋಗೋಣ. 2026ನೇ ಸಾಲಿನ ವಿಶ್ವ ಪರಿಸರ ದಿನದಂದು ಉತ್ತರ ಪ್ರದೇಶದ ಯಾವ ಜೋಗು ಪ್ರದೇಶವನ್ನ ಭಾರತದ 100ನೇ ರಾಮ್ಸಾರ್ ತಾಣ ಎಂದು ಗುರುತಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತ ಬರುತ್ತೆ. ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಮೋರ್ ಇಂಪಾರ್ಟೆಂಟ್, ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತಾ ನೆನಪಿಟ್ಕೊಳ್ಳಿ. ಇದು ದೇಶದ 100ನೇ ರಾಮ್ಸಾರ್ ತಾಣವಾಗಿ ನಾವೇನ್ ಮಾಡ್ತೀವಿ, ಇದನ್ನ ನೋಡ್ತಾ ಹೋಗ್ತೀವಿ. ಸೊ 98ನೇದು ಎಲ್ಲಿ ಅಂತ ಕೇಳಿದ್ರೆ ಛತ್ತೀಸ್ಗಢದ ಚೋಪ್ರಾ ಜಲಾಶಯವನ್ನು ನಾವೇನಂತ ಕರಿತೀವಿ, ಭಾರತದ 98ನೇ ರಾಮ್ಸಾರ್ ತಾಣವಾಗಿ ಗುರುತಿಸ್ತೇವೆ. ಓಕೆ, ಇಟ್ಸ್ ಇಂಪಾರ್ಟೆಂಟ್. ಹಾಗಾದ್ರೆ 99ನೇ ರಾಮ್ಸಾರ್ ತಾಣ ಎಲ್ಲಿ ಅಂತ ಕೇಳಿದ್ರೆ ರಾಜಸ್ಥಾನದ ಸಿಲಿಸೇರಾ ಅಂತ ಬರುತ್ತೆ. ಸೊ ಮೋರ್ ಇಂಪಾರ್ಟೆಂಟ್. ಅದಾದ್ಮೇಲೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಹೊಂದಿರತಕ್ಕಂಥ ದೇಶ ಕೇಳಿದ್ರೆ ಅದು ಇಂಗ್ಲೆಂಡ್, ಸೆಕೆಂಡ್ ಮೆಕ್ಸಿಕೋ, ಮೂರನೇದು ಭಾರತ. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಹೊಂದಿರತಕ್ಕಂಥ ರಾಜ್ಯ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ತಮಿಳುನಾಡು. ಓಕೆ, ಭಾರತ ಇದೆಲ್ಲ ಮೋರ್ ಇಂಪಾರ್ಟೆಂಟ್. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಹೊಂದಿರತಕ್ಕಂಥ ಒಂದು ದೇಶವಾಗಿ ಇದನ್ನ ಏನ್ ಮಾಡ್ತೀವಿ, ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ. ರಾಮ್ಸಾರ್ ಅಂದ್ರೆ ಏನು, ವೆಟ್ಲ್ಯಾಂಡ್ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ, ಜೋಗು ಪ್ರದೇಶದ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡತಕ್ಕಂಥ ಒಂದು ಸಮಾವೇಶವನ್ನ 1971ಕ್ಕೆ, ಅದರಲ್ಲೂ ಫೆಬ್ರವರಿ 2ಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಇರಾನ್ನ ರಾಮ್ಸಾರದಲ್ಲಿ ಏನ್ ಮಾಡ್ತೀವಿ, ಸಮಾವೇಶವನ್ನು ಕೈಗೊಳ್ತೇವೆ. ಈ ಸಮಾವೇಶದ ಅನ್ವಯವಾಗಿ 1971ರಿಂದ ವೆಟ್ಲ್ಯಾಂಡ್ ಗಳನ್ನ ಸಂರಕ್ಷಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಒಂದು ಯೋಜನೆಯನ್ನ ರೂಢಿ ಮಾಡ್ತೇವೆ. ಅದರ ಪ್ರಕಾರವೇ ಆರಂಭವಾಗಿರ್ತಕ್ಕಂಥ ದೇಶದ ಅಂದ್ರೆ ವಿಶ್ವದ ಮೊದಲ ರಾಮ್ಸಾರ್ ಅಂತ ಯಾವುದು ಅಂತ ಕೇಳಿದ್ರೆ ಕೊಬರ್ಗ್ ಅಂತ ಬರುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ ಕೊಬರ್ಗ್ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುತ್ತೆ. ಓಕೆ, ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ದೇಶದ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಯಾವುದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಡಿಶಾದ ಚಿಲ್ಕಾ ಸರೋವರ. ಒಡಿಶಾದ ಚಿಲ್ಕಾ ಸರೋವರ ಇತ್ತಲ್ಲ, ದೇಶದ ಮೊಟ್ಟ ಮೊದಲ ರಾಮ್ಸಾರ್ ತಾಣವಾಗಿ ನಾವು ಇದನ್ನ ಏನ್ ಮಾಡ್ತೀವಿ, ಗುರುತಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ರಾಜಸ್ಥಾನದ ಕೇವಲ್ ದೇವ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಕೇವಲ್ ದೇವ್ ಪಕ್ಷಿಧಾಮ ಸಹ ದೇಶದ ಮೊಟ್ಟ ಮೊದಲ ರಾಮ್ಸಾರ್ ತಾಣವಾಗಿ ನಾವೇನ್ ಮಾಡ್ತೀವಿ, ಇಂಪಾರ್ಟೆಂಟ್ ಗುರುತಿಸ್ತಾ ಹೋಗ್ತೀವಿ. ಓಕೆ, ಇಷ್ಟು ಗೊತ್ತಿರಬೇಕು. ಇದು 1982ರಿಂದ ಭಾರತ ದೇಶದ ರಾಮ್ಸಾರ್ ತಾಣಗಳನ್ನು ಗುರುತಿಸಲಿಕ್ಕೆ ಏನಂತಂದ್ರೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಈಗ ಒಟ್ಟಾರೆ ದೇಶದ ರಾಮ್ಸಾರ್ ತಾಣಗಳ ಸಂಖ್ಯೆ 100ಕ್ಕೆ ಏರ್ಪಡೆಗೊಂಡಿದೆ. ಇದು ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಕರ್ನಾಟಕದಲ್ಲಿ 4 ರಾಮ್ಸಾರ್ ತಾಣಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಆ 4 ರಾಮ್ಸಾರ್ ತಾಣಗಳು ಯಾವುವು ಅಂತ ಹೇಳ್ಬಿಟ್ಟು, ಯಾವೆಲ್ಲ ರಾಮ್ಸಾರ್ ತಾಣಗಳನ್ನು ನಾವು ಗುರುತಿಸಬಹುದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ನೆನ್ಪಿಟ್ಕೊಳ್ಳಿ, ರಂಗನತಿಟ್ಟು ಪಕ್ಷಿಧಾಮ ಅಂತ ಬರುತ್ತೆ. ರಂಗನತಿಟ್ಟು ಪಕ್ಷಿಧಾಮ ಇದೆಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇನ್ನೊಂದು ಅಂಕ ಸಮುದ್ರ ಅಂತ ಬರುತ್ತಾ, ಯಾವುದು ಅಂಕ ಸಮುದ್ರ. ಸೊ ಅಂಕ ಸಮುದ್ರ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ದಿನದಾದ್ಮೇಲೆ ಅಘನಾಶಿನಿ ಪಕ್ಷಿಧಾಮ ಅಂತ ಬರುತ್ತಾ, ಅಘನಾಶಿನಿ ಪಕ್ಷಿಧಾಮ ಇದು ಎಲ್ಲಿ ಕಂಡು ಬರುತ್ತಾ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತಾ. ಸೊ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಮಾಗಡಿ ಪಕ್ಷಿಧಾಮ ಅಂತ ಬರುತ್ತಾ, ಇದೆಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಸೊ ಇಂಪಾರ್ಟೆಂಟ್, ಇದು ಗದಗ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಡು ಬರುತ್ತೆ. ಇದು ಏನಪ್ಪಾ ಅಂತ ಕೇಳಿದ್ರೆ ಈ ದೃಷ್ಟಿಕೋನದಿಂದ ನಾವು ಓದಬೇಕು. ಮೋರ್ ಇಂಪಾರ್ಟೆಂಟ್, ಈ ರೀತಿಯ ಪ್ರಶ್ನೆ ಪ್ರಚಲಿತ ಘಟನೆಯ ಜೊತೆಗೆ ಅದರ ಸರೌಂಡಿಂಗ್ ಇರ್ತಕ್ಕಂಥ ಸಾಮಾನ್ಯ ಅಧ್ಯಯನದ ಕುರಿತು ನಾವೇನಾದ್ರೂ ಚರ್ಚೆ ಮಾಡ್ತಾ ಹೋದ್ರೆ ಖಂಡಿತ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಎಕ್ಸಾಮ್ ಗಳನ್ನು ಪಾಸ್ ಮಾಡ್ತೀವಿ. ಮೋರ್ ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಯಾವ ರಾಜ್ಯ ಏಕರೂಪ ನಾಗರಿಕ ಸಂಹಿತೆಯ ಕಾನೂನನ್ನ ಅಳವಡಿಸಿಕೊಂಡಿಲ್ಲ? ಓಕೆ, ಇದಕ್ಕೆ ಸರಿಯಾದ ಉತ್ತರ ಮೋರ್ ಇಂಪಾರ್ಟೆಂಟ್, ನೀವೇ ಆನ್ಸರ್ ಮಾಡ್ತೀರಾ. ಇತ್ತೀಚೆಗೆ ನೆನಪಿಟ್ಟುಕೊಳ್ಳಿ, ಅಸ್ಸಾಂ ರಾಜ್ಯ ಸಹ ಏನಾಗಿದೆ ಅಂತ ಕೇಳಿದ್ರೆ, ಅಸ್ಸಾಂ ರಾಜ್ಯ ಸಹ ಇಂಪಾರ್ಟೆಂಟ್ ಏನ್ ಮಾಡಿದೆ ಅಂತ ಕೇಳಿದ್ರೆ UCC ಅನ್ನ ಅಳವಡಿಕೆ ಮಾಡ್ಕೊಂಡಿದೆ. ಓಕೆ, UCC ಅನ್ನ ಅಳವಡಿಕೆ ಮಾಡ್ಕೊಂಡಿದೆ. ಯಾವುದು ಅಂತ ಕೇಳಿದ್ರೆ ರೀಸೆಂಟ್ಲಿ ಉತ್ತರಾಖಂಡ್, ಅಸ್ಸಾಂ. ಸೊ ನೆನ್ಪಿಟ್ಕೊಳ್ಳಿ, UCC ಅಂತಂದ್ರೆ ಏನು ಅಂತ ಕೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಇಲ್ಲಾಂತಂದ್ರೆ ಇದನ್ನ ಏಕರೂಪ ನಾಗರಿಕ ಸಂಹಿತೆಯ ಕಾನೂನು ಅಂತ ಕರಿತೀವಿ. ಇದನ್ನ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಗೋವಾ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪೋರ್ಚುಗೀಸರು ಜಾರಿಗೆ ತರ್ತಾರೆ. ಸ್ವಾತಂತ್ರ್ಯದ ನಂತರ ಮೊಟ್ಟ ಮೊದಲ ರಾಜ್ಯವೊಂದು ಏನಪ್ಪಾ ಅಂತ ಕೇಳಿದ್ರೆ
UCC ಅನ್ನು ಅಳವಡಿಕೆ ಮಾಡಿಕೊಂಡ ರಾಜ್ಯ ಯಾವ್ದಂತ ಕೇಳಿದ್ರೆ ಉತ್ತರಾಖಂಡ. ಓಕೆ, ಅದಾದ್ಮೇಲೆ ಗುಜರಾತ್ ಅಳವಡಿಕೆ ಮಾಡ್ಕೊಳ್ತದ, ಇತ್ತೀಚೆಗೆ ಅಸ್ಸಾಂ ಅಳವಡಿಕೆಯನ್ನ ಮಾಡ್ಕೊಳ್ತದ, ನಿಮಗೆ ಗೊತ್ತಿರ್ಲಿ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಸಂವಿಧಾನದ ಎಷ್ಟನೇ ವಿಧಿಯು UCC ಬಗ್ಗೆ ಹೇಳ್ತದೆ ಅಂತ ಕೇಳಿದ್ರೆ 44ನೇ ವಿಧಿಯು UCC ಬಗ್ಗೆ ಹೇಳುತ್ತಾರೆ. ಗೊತ್ತಿರ್ಬೇಕು ನಿಮಗೆ, UCC ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದು ಎಲ್ಲಿ ಬರುತ್ತೆ ಸಂವಿಧಾನದಲ್ಲಿ ಅಂತ ಕೇಳಿದ್ರೆ DPSP ಯಲ್ಲಿ ಇದನ್ನು ಅಳವಡಿಕೆ ಮಾಡಲಾಗಿದೆ. ಸೊ DPSP ಅಂತ ಏನಂತ ಕೇಳಿದ್ರೆ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ, ಇಲ್ಲವೇ ಕನ್ನಡದಲ್ಲಿ ಇದನ್ನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಹಾಗಾದ್ರೆ ಈ DPSP ಅನ್ನ ಯಾವ ದೇಶದಿಂದ ಎರವಲು ಮಾಡಿವಿ ನಾವು ಅಂತ ಕೇಳಿದ್ರೆ ತಗೊಂಡಿದ್ವಿ ಅಂತ ಕೇಳಿದ್ರೆ ಐರಿಷ್ ಅಥವಾ ಐರ್ಲೆಂಡ್ ದೇಶದಿಂದ ನಾವೇನ್ ಮಾಡಿದ್ವಿ, ಇದನ್ನ ಎರವಲು ತಗೊಂಡಿದ್ವಿ. ಓಕೆ, ಎಸ್. UCC ಅಂತಂದ್ರೆ ಏನು ಅಂತ ಕೇಳಿದ್ರೆ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಅಷ್ಟು ಧಾರ್ಮಿಕ ವಿಚಾರಗಳಿಗೆ ಕಾನೂನು ಏಕರೂಪ ಆಗಿರಬೇಕು ಅನ್ನೋದನ್ನ ಇದು ತೋರ್ಪಡಿಕೆಯನ್ನು ಮಾಡುತ್ತದೆ. ಹಾಗಾದ್ರೆ ಏನು ಇದು ಅಂತ ಕೇಳಿದ್ರೆ ನೋಡಿ, ಹಿಂದೂ ವಿವಾಹ ಕಾಯ್ದೆ ಅಂತಿದೆ, ಆಮೇಲೆ ಮುಸ್ಲಿಂ ಶರಿಯಾ ಕಾನೂನು ಅಂತಿದೆ, ಕ್ರಿಶ್ಚಿಯನ್ ಕಾನೂನು ಇದೆ ಅಂತ ಇದೆ, ಶರಿಯಾ ಕಾನೂನು, ದೆನ್ ಪಾರ್ಸಿ ಕಾನೂನು ಅಂತಿದೆ. ಈ ರೀತಿ ಎಲ್ಲಾ ಧಾರ್ಮಿಕ ಕಾನೂನುಗಳಿಗೆ ತಮ್ಮದೇ ಆದ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾನೂನಿನ ಚೌಕಟ್ಟನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಆದರೆ ಈ ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ಸಂವಿಧಾನದ 4ನೇ ವಿಧಿಯಾದ 44ನೇ ವಿಧಿಯಾದ ಏಕರೂಪ ನಾಗರಿಕ ಸಂಹಿತೆ ಕಾಯ್ದೆ ಅಥವಾ UCC ಅಲ್ಲಿ ಅಳವಡಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಏನಂತಂದ್ರೆ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಓಕೆ, ಇದನ್ನೇ ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರೆ ಏಕರೂಪ ನಾಗರಿಕ ಸಂಹಿತೆ ಕಾನೂನು ಅಂತ ಕರಿತೀವಿ. ಇತ್ತೀಚೆಗೆ ಅಸ್ಸಾಂ ರಾಜ್ಯ ಅಳವಡಿಕೆ ಮಾಡ್ಕೊಂಡಿದೆ, ಮೊದಲ ಸ್ವತಂತ್ರ ಭಾರತದ ಮೊದಲ ರಾಜ್ಯ ಉತ್ತರಾಖಂಡ ಅಳವಡಿಕೆ ಮಾಡ್ಕೊಂಡಿದೆ, ಗುಜರಾತ್ ಸಹ ಇದನ್ನ ಅಳವಡಿಕೆ ಮಾಡ್ಕೊಂಡಿದೆ. ಓಕೆ, ಇಷ್ಟು ಗೊತ್ತಿರ್ಲಿ. ದೆನ್ ನೆಕ್ಸ್ಟ್ 2026ನೇ ಸಾಲಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಮುಖ ರಾಷ್ಟ್ರೀಯ ಆಚರಣೆಯನ್ನ ಯಾವ ನಗರ ಆಯೋಜಿಸ್ತಾ ಇದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಮೋರ್ ಇಂಪಾರ್ಟೆಂಟ್ ಕಲ್ಕತ್ತಾ. ಈ ಬಾರಿಯ ಒಂದು ಏನಪ್ಪಾ ಅಂತ ಕೇಳಿದ್ರೆ 2026ನೇ ಸಾಲಿನ ಯೋಗ ದಿನಾಚರಣೆಯನ್ನ ಎಲ್ಲಿ ನಾವು ಯಾವ ರಾಜ್ಯ ಇದನ್ನ ಅಳವಡಿಕೆ ಮಾಡ್ಕೊಳ್ತಾ ಇದೆ ಅಂತ ಕೇಳಿದ್ರೆ ಕೋಲ್ಕತ್ತಾದಲ್ಲಿ. ಓಕೆ, ಇಂಟರ್ನ್ಯಾಷನಲ್ ಡೇ ಫಾರ್ ದ ಯೋಗ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ನಿಮ್ಗೆ ಗೊತ್ತಿರ್ಲಿ, ಯೋಗ ದಿನಾಚರಣೆಯನ್ನ ಇಡೀ ವಿಶ್ವಾದ್ಯಂತ ಯಾವ ದಿನ ಯೋಗವನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಜೂನ್ 21. ಯಾಕೆ ಜೂನ್ 21 ಯಾಕೆ ಅಂತ ಕೇಳಿದ್ರೆ ಸೂರ್ಯ ಅತಿ ದೀರ್ಘಾವಧಿಯ ಕಾಲಾವಧಿಯಲ್ಲಿ ನೆಲೆ ನಿಲ್ತಕ್ಕಂಥ ಒಂದು ದಿನವನ್ನಾಗಿ ಇದನ್ನು ಗುರುತಿಸ್ತೇವೆ. ಯಾಕೆ ಅಂತ ಕೇಳಿದ್ರೆ ಉತ್ತರಾರ್ಧಗೋಳದಲ್ಲಿ ಜೂನ್ 21 ಅಧಿಕವಾಗಿರ್ತಕ್ಕಂಥ ದಿನವನ್ನ ಹೊಂದಿದೆ, ಅದರ ಸ್ಮರಣಾರ್ಥಕವಾಗಿ. ಓಕೆ, ನಿಮ್ಗೆ ಗೊತ್ತಿರ್ಲಿ, 69ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ 69ನೇ ಸಮ್ಮೇಳನದಲ್ಲಿ ಅಥವಾ 69ನೇ ಅಧಿವೇಶನದಲ್ಲಿ 2014ರಲ್ಲಿ ಇಡೀ ಜಗತ್ತಿನ 193 ರಾಷ್ಟ್ರಗಳು ಇದಕ್ಕೆ ಅನುಮತಿಯನ್ನ ಕೊಟ್ಟಿವೆ. ಹಾಗಾದ್ರೆ ಯಾವ ವರ್ಷದಿಂದ ಇದನ್ನ ಆಚರಣೆ ಮಾಡ್ತಿದೀವಿ ಅಂತ ಕೇಳಿದ್ರೆ 2015ರಿಂದ ಇದನ್ನ ಏನ್ ಮಾಡ್ತಾ ಇದೀವಿ, ಆಚರಣೆಯನ್ನ ಮಾಡ್ತಾ ಇದೀವಿ. ಯೋಗದಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಪ್ರಶಸ್ತಿಯನ್ನ ಮಾಡಲಾಗುತ್ತೆ. ಭಾರತ ದೇಶದ ಯೋಗ ಪ್ರಧಾನಮಂತ್ರಿ ಯೋಗ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಏನ್ ಮಾಡಲಾಗಿದೆ, ಕೊಡಮಾಡಲಾಗುತ್ತೆ ಯೋಗದಲ್ಲಿ ಯಾರಾದರೂ ವಿಭಿನ್ನ ರೀತಿಯ ಸಾಧನೆಯನ್ನ ಮಾಡಿದವರಿಗೆ. ಓಕೆ, ಇಷ್ಟು ಗೊತ್ತಿರಬೇಕು. ಸೊ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಈ ವರ್ಷದ ಥೀಮ್ ಏನಾಗಿದೆ, ಓಕೆ, ಇಂಟರ್ನ್ಯಾಷನಲ್ ಯೋಗದ ಈ ವರ್ಷದ ಥೀಮ್ ಏನಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಥೀಮ್ ನೋಡೋದಕ್ಕಿಂತ ಪೂರ್ವದಲ್ಲಿ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಒಳಪಡುತ್ತೆ ಅಂತ ಕೇಳಿದ್ರೆ ಆಯುಷ್ಮಾನ್ ಸಚಿವಾಲಯದಲ್ಲಿ ಏನ್ ಮಾಡಲಾಗುತ್ತೆ, ಇದನ್ನ ಆಯುಷ್ಮಾನ್ ಸಚಿವಾಲಯ ಇದನ್ನ ಅದನ್ನ ಅಳವಡಿಕೆ ಮಾಡ್ಕೊಳ್ತದೆ. ಓಕೆ, ಸೊ ಈ ವರ್ಷದ ಥೀಮ್ ಆರೋಗ್ಯಕರ ವಯಸ್ಸಿಗೆ ಯೋಗ ಅಂತಿದೆ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಎಷ್ಟು ನ್ಯಾಯಮೂರ್ತಿಗಳ ಸಂಖ್ಯೆಯನ್ನ ಎಷ್ಟಕ್ಕೆ ಏರಿಸಲಾಗಿದೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಎಷ್ಟು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ 33. ಸೊ ನೆನ್ಪಿಟ್ಕೊಳ್ಳಿ, 33 + 1 34, ಕ್ಷಮೆ ಇರಲಿ, 37 + 1 ಅಂದ್ರೆ 38. 37 ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು, ಇತರ ನ್ಯಾಯಮೂರ್ತಿಗಳು, ಒಬ್ಬ ಮುಖ್ಯ ನ್ಯಾಯಮೂರ್ತಿ ಒಳಗೊಂಡು 38 ನ್ಯಾಯಮೂರ್ತಿಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ಎಷ್ಟು ಸುಪ್ರೀಂ ಕೋರ್ಟಿನ ಸಂಖ್ಯೆಯನ್ನ ನಾವು ನೋಡಬಹುದಾಗಿತ್ತು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, 7 + 1 = 8. ಅಂದ್ರೆ 8 ನ್ಯಾಯಮೂರ್ತಿಗಳನ್ನ ನಾವು ನೋಡಬಹುದಾಗಿತ್ತು. ತದನಂತರ 1956ರ ಸುಪ್ರೀಂ ಕೋರ್ಟಿನ ಒಂದು ಕಾಯ್ದೆಯ ಪ್ರಕಾರ 10 ಸಂಖ್ಯೆಗೆ 10ಕ್ಕೆ ಇದನ್ನ ಏನ್ ಮಾಡಲಾಯಿತು ಅಂತ ಕೇಳಿದ್ರೆ ಏರಿಸಲಾಯಿತು. ದೆನ್ ಅದಾದ್ಮೇಲೆ ಇಂಪಾರ್ಟೆಂಟ್ 1960ಕ್ಕೆ ಈ ಸಂಖ್ಯೆಯನ್ನು 13ಕ್ಕೆ ಏರಿಸಲಾಯಿತು.
ಇದರಾದ್ಮೇಲೆ 1977ಕ್ಕೆ ಇದನ್ನು 17ಕ್ಕೆ ಏರಿಸಲಾಯಿತು. 1986ರ ಭಾರತ ಸಂವಿಧಾನದ ಕಾಯ್ದೆ, ಸುಪ್ರೀಂ ಕೋರ್ಟ್ ಕಾಯ್ದೆಯ ಪ್ರಕಾರ ಈ ಸಂಖ್ಯೆಯನ್ನು 25ಕ್ಕೆ ಏರ್ಪಡೆಗೊಳಿಸಲಾಯಿತು. ದೆನ್ ಅದಾದ್ಮೇಲೆ 2008ಕ್ಕೆ 30ಕ್ಕೆ ಏರ್ಪಡೆಗೊಳಿಸಲಾಯಿತು. ಇದರಾದ್ಮೇಲೆ 2019ಕ್ಕೆ 33+1 34 ಇದನ್ನ ಏನ್ ಮಾಡಲಾಯಿತು, ಈ ಕಾಯ್ದೆಯನ್ನ, ಈ ಸುಪ್ರೀಂ ಕೋರ್ಟಿನ ಸಂಖ್ಯೆಯನ್ನು ಹೆಚ್ಚಳ ಮಾಡಲಾಯಿತು. ಈಗ 2026ರ ಸುಪ್ರೀಂ ಕೋರ್ಟಿನ ಕಾಯ್ದೆ ಅನ್ವಯ 37 ಜನ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಒಬ್ಬ ನ್ಯಾಯಮೂರ್ತಿಯನ್ನ, ಮುಖ್ಯ ನ್ಯಾಯಮೂರ್ತಿಯನ್ನ ಸೇರಿಸಿ 38ಕ್ಕೆ ಈ ಸಂಖ್ಯೆಯನ್ನು ಏರಿಸಲಾಗಿದೆ. ಹಾಗಾದ್ರೆ ಒಂದು ನೆನಪಿಟ್ಟುಕೊಳ್ಳಿ, ಈ ಸಂಖ್ಯೆಯನ್ನ ಏರಿಸುವವರು ಯಾರು? ನೋಡಿ, ಸಂಸತ್ತು ಈ ಅಧಿಕಾರವನ್ನ ಹೊಂದಿದೆ. ಅರ್ಥ ಆಯ್ತಾ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನ ಇಳಿಸುವ ಇಲ್ಲವೇ ಹೆಚ್ಚಿಸುವ ಶಕ್ತಿಯನ್ನು ಯಾರು ಹೊಂದಿದ್ದಾರೆ ಅಂತ ಕೇಳಿದ್ರೆ ಪಾರ್ಲಿಮೆಂಟ್, ಭಾರತದ ದೇಶದ ಸಂಸತ್ತು ಈ ಕಾಯ್ದೆಯನ್ನು ಏನ್ ಮಾಡಬಹುದು ಇರ್ತಕ್ಕಂಥದ್ದು, ಇದನ್ನ ಅಳವಡಿಕೆ ಮಾಡಬಹುದು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಜಾರಿ ಆಗ್ತದೆ ಅಂತ ಕೇಳಿದ್ರೆ 1773ರ ನಿಯಂತ್ರಣ, ಭಾರತ ಬ್ರಿಟಿಷ್ ಕಾಯ್ದೆಯ ನಿಯಂತ್ರಣ ಕಾಯ್ದೆ ಅಂತ ಕರಿತೀವಿ ಇದನ್ನ, ಇಲ್ಲವೇ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ. ಅದರ ಅನ್ವಯ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ. ಮೊದಲ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಎಲಿಜಾ ಇಂಪೆ ಅವರನ್ನ ಆಯ್ಕೆ ಮಾಡಲಾಗ್ತದೆ. 1937ಕ್ಕೆ ಇದನ್ನು ಫೆಡರಲ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಸ್ಥಾಪನೆ ಮಾಡಲಾಗ್ತದೆ, ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗುತ್ತಾ. ಸೊ ಅದಾದ್ಮೇಲೆ 1950ರ ಜನವರಿ 28ಕ್ಕೆ ಭಾರತ ದೇಶದ ಸುಪ್ರೀಂ ಕೋರ್ಟ್ ಅನ್ನು ಏನ್ ಮಾಡಲಾಗುತ್ತೆ ಅಂತ ಕೇಳಿದ್ರೆ ಸ್ಥಾಪನೆ ಮಾಡಲಾಗುತ್ತೆ. ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸ್ಥಾಪನೆಯಾದ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅಂತ ಕೇಳಿದ್ರೆ ಎಚ್ ಜೆ ಕಾನಿ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಓಕೆ, ಸಂವಿಧಾನದಲ್ಲಿ ಇದನ್ನ 124ನೇ ವಿಧಿ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಾ. ಸೊ ಗೊತ್ತಿರ್ಲಿ ಈ ಅಧಿಕಾರ ಯಾರಿಗಿದೆ ಅಂತ ಹೇಳಿದೆ ನಾನು ನಿಮ್ಗೆ, ಸಂಸತ್ತಿಗಿದೆ. ಓಕೆ, ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನ 2026 ವಿಶ್ವದಾದ್ಯಂತ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮಗೆ ಗೊತ್ತಿರಬೇಕು. ಜೂನ್ 5 ನಾವು ಪ್ರತಿ ವರ್ಷ ಏನಂತ ಆಚರಣೆ ಮಾಡ್ತೀವಿ, ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಈ ವಿಶ್ವ ಪರಿಸರ ದಿನ ಐತಲ್ಲ, ಮೂರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1971ರ ಸ್ವಿಟ್ಜರ್ಲ್ಯಾಂಡಿನ ಸ್ಕಾಟ್ಲೆಂಡ್ ನಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಪರಿಸರ ಮಾನವ ಪರಿಸರ ಸಂರಕ್ಷಣೆಯ ಒಂದು ದ್ಯೋತಕವಾಗಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ ಜೂನ್ 5ಕ್ಕೆ. ಓಕೆ, ಇದರ ಸಂರಕ್ಷಣೆಗಾಗಿ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಎನ್ನುವ ಒಂದು ಸಂಸ್ಥೆ ಕೂಡ ಸ್ಥಾಪನೆ ಆಗ್ತದೆ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಕೀನಿಯಾ ದೇಶದ ನೈರೋಬ್ಯದಲ್ಲಿ ಕಂಡುಬರುತ್ತೆ. ಕೀನಿಯಾ ದೇಶದ ನೈರೋಬ್ಯದಲ್ಲಿ ಕಂಡುಬರುತ್ತಾ, ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ವರ್ಷ ಯಾವ ದೇಶ ಇದನ್ನ ಹೋಸ್ಟ್ ಮಾಡ್ತಾ ಇದೆ ಅಥವಾ ಯಾವ ದೇಶ ಇದನ್ನ ಆಚರಣೆ ಮಾಡ್ತಾ ಇದೆ ಅಂತ ಕೇಳಿದ್ರೆ ಅಜರ್ಬೈಜಾನ್. ಓಕೆ, ಏನ್ ಹೇಳಿ, ಅಜರ್ಬೈಜಾನ್. ನೆನ್ಪಿಟ್ಕೊಳ್ಳಿ, ಅಜರ್ಬೈಜಾನ್ ಐತಲ್ಲ, ಇದರ ರಾಜಧಾನಿಯನ್ನ ಎಕ್ಸಾಮ್ಗೆ ಕೇಳಿದಾರ, ಬಾಕ್. ಅಜರ್ಬೈಜಾನ್ನ ರಾಜಧಾನಿ ಯಾವ್ದು ಹೇಳಿ, ಬಾಕ್. ನೆನ್ಪಿಟ್ಕೊಳ್ಳಿ, 1973ರಿಂದ ವಿಶ್ವ ಪರಿಸರ ದಿನವನ್ನು ನಾವೇನ್ ಮಾಡ್ತಾ ಇದ್ದೀವಿ, ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಸೊ ನೆನ್ಪಿಟ್ಕೊಳ್ಳಿ, 2026ರ ಥೀಮ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕಿದೆ. 2026ರ ಥೀಮ್ ಏನಿದೆ, ಈ ಥೀಮ್ ಅನ್ನೇ ಎಕ್ಸಾಮ್ಗೆ ಕೇಳುದು. ಸೊ ಇನ್ಸ್ಪೈರ್ಡ್ ಬೈ ದ ನೇಚರ್, so important, nature for climate for our so important future. Okay, so inspired by the nature for climate for our future ಎನ್ನುವುದು ಈ ವರ್ಷದ ಥೀಮ್ ಆಗಿರತಕ್ಕಂಥದ್ದು. 2025ನೇ ಸಾಲಿನ ಈ ಒಂದು ವಿಶ್ವ ಪರಿಸರ ದಿನದ ನೇತೃತ್ವವನ್ನ ಸೌದಿ ಅರೇಬಿಯಾ ದೇಶ ಏನ್ ಮಾಡಿತ್ತು ಅಂತ ಕೇಳಿದ್ರೆ, ಸೌದಿ ಅರೇಬಿಯಾ ಇದನ್ನು ಅಳವಡಿಕೆ ಮಾಡಿಕೊಂಡಿತ್ತು. ಓಕೆ, ಸೊ ನೆಕ್ಸ್ಟ್, ಜೂನ್ 2, 2026ರಂದು ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಈ ಕೆಳಕಂಡ ಯಾರನ್ನ ಆಯ್ಕೆ ಮಾಡಲಾಗಿದೆ? ಸೊ ನೋಡಿ, ನೆನ್ಪಿಟ್ಕೊಳ್ಳಿ, ಹುಮಾಯೂನ್ ಎನ್ನುವ ಒಬ್ಬ ಇವರು ಬರ್ತಾರೆ, ಹುಮಾಯೂನ್ ಚೌಧರಿ ಅಂತ ಬರ್ತಾರೆ, ಬಾಂಗ್ಲಾದೇಶದ ಪ್ರಸಿದ್ಧ ವ್ಯಕ್ತಿಯಾದ. ಆತನ ನಂತರ ಬಾಂಗ್ಲಾದೇಶದ ಇನ್ನೊಬ್ಬ ವ್ಯಕ್ತಿಯಾದ ಖಲೀಲುರ್ ರೆಹಮಾನ್ ಅಂತ ಬರ್ತಾರೆ. ಈ ಖಲೀಲುರ್ ರೆಹಮಾನ್ ಅವರನ್ನ 81ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಇವರಿಗೆ ವಹಿಸಿಕೊಡಲಾಗಿದೆ. ಯಾರ ನಂತರ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಸೊ ಹುಮಾಯೂನ್ ಬಾಂಗ್ಲಾದೇಶದ ಹುಮಾಯೂನ್ ಚೌಧರಿಯ ನಂತರ
ಈ ಸ್ಥಾನವನ್ನ ಅಲಂಕರಿಸಿದ ಬಾಂಗ್ಲಾದೇಶದ 2ನೇ ವ್ಯಕ್ತಿ. ಹಾಗಾದ್ರೆ ಈ ಹಿಂದೆ ಯಾರಿದ್ರು ಅಂತ ಕೇಳಿದ್ರೆ ಅನಲೇಖ ಬೆರಕಾರ್ ಅಂತ ಹೇಳ್ಬಿಟ್ಟು ಬರ್ತಾರೆ, ಬೆರವಾಕ್ ಅಂತ ಬರ್ತಾರೆ. ಸೊ ಇಂಪಾರ್ಟೆಂಟ್. ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಇದಲ್ಲ, ಇದನ್ನ ಏನಂತ ಕರೀತಾರೆ ಅಂತ ಕೇಳಿದ್ರೆ ವಿಶ್ವದ ಪಾರ್ಲಿಮೆಂಟ್ ಎಂದು ಕರೆಯಲಾಗುತ್ತದೆ, ವಿಶ್ವದ ಸಂಸತ್ತು ಎಂದು ಕರೆಯಲಾಗುತ್ತದೆ. ಯಾವಾಗ ಸ್ಥಾಪನೆ ಆಯ್ತು? 1945 ಸ್ಥಾಪನೆ ಆಗ್ತದೆ. ಎಷ್ಟು ದೇಶಗಳು ಇದರಲ್ಲಿ ಇದಾವೆ ಅಂತಂದ್ರೆ 193 ದೇಶಗಳಿದಾವೆ. ಎಲ್ಲಿ ಇದರ ಕೇಂದ್ರ ಕಚೇರಿ ಅಂತ ಕೇಳಿದ್ರೆ ನ್ಯೂಯಾರ್ಕ್ ಅಲ್ಲಿ ಕಂಡು ಬರುತ್ತೆ. ಸೊ ನ್ಯೂಯಾರ್ಕ್ ಅಲ್ಲಿ ಕಂಡು ಬರುತ್ತೆ. ಸೊ ಹಾಗಾದ್ರೆ ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕುರಿತು ಭಾರತ ದೇಶದ ಮತ್ತು ಇದರಲ್ಲಿ ವಿಶೇಷವಾಗಿ ಎಕ್ಸಾಮ್ಗೆ ಏನ್ ಸಂಬಂಧಪಡುತ್ತದೆ ಅಂತ ಕೇಳ್ಬಿಟ್ಟು ನೋಡೋದಾದ್ರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ವಿಜಯಲಕ್ಷ್ಮಿ ಪಂಡಿತ್. ವಿಜಯಲಕ್ಷ್ಮಿ ಪಂಡಿತ್ ಯಾರು ಇವರು? ವಿಜಯಲಕ್ಷ್ಮಿ ಪಂಡಿತ್ ಅಂತ ನಾವು ನೋಡೋದಾದ್ರೆ ನೆಹರು ಅವರ ಸಹೋದರಿ. ಓಕೆ. ಸೊ ಅದಾದ್ಮೇಲೆ 77ನೇ ಅಧಿವೇಶನದ ಅಧ್ಯಕ್ಷತೆಯನ್ನ 1977ಕ್ಕೆ ಕ್ಷಮೆಯಲ್ಲಿ 77ಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಅಧಿವೇಶನದಲ್ಲಿ ಹಿಂದಿಯಲ್ಲಿ ಮಾತಾಡ್ತಾರೆ. ಏನಲ್ಲಿ ಹಿಂದಿಯಲ್ಲಿ ಮಾತಾಡ್ತಾರೆ. ಸೊ ಭಾರಿ ಇಂಪಾರ್ಟೆಂಟ್ ಇದೆ. ಸೊ ಇಷ್ಟು ಗೊತ್ತಿರಬೇಕು. ಅದಲ್ಲದೆ ಸಹ 2014ರಲ್ಲಿ ಈ ದೇಶದ ನರೇಂದ್ರ ಮೋದಿ ಅವರು ಸಹ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ಮಾತಾಡ್ತಾರೆ. ಸೊ 2023ನೇ ವರ್ಷವನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಏನೆಂದು ಗುರುತಿಸಿತು ಅಂತ ಕೇಳಿದ್ರೆ 2023ನೇ ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಎಂದು ಗುರುತಿಸಿದೆ. ಓಕೆ. ನೆಕ್ಸ್ಟ್ ಏನಿದೆ ನೋಡೋಣ. ಸೊ ನೆಕ್ಸ್ಟ್ ಸರ್, ಕಾನೇರಿ ಜಿಲ್ಲೆಯ ಗಜ್ನೇರಿ ಬಳಿ ಹೊಸದಾಗಿ ಪತ್ತೆಯಾದ ಹಲ್ಲಿ ಪ್ರಭೇದ. ಸೊ ಹಲ್ಲಿ ಪ್ರಭೇದ ಮೆಜಾಲಿನ್ ಬಿಷ್ಣೋಯಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಸೊ ನೆನ್ಪಿಟ್ಕೊಳ್ಳಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಇರಲಿ, ರಾಜಸ್ಥಾನ. ಓಕೆ. ಸೊ ರಾಜಸ್ಥಾನ ಇಂಪಾರ್ಟೆಂಟ್. ಇದಕ್ಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿಷ್ಣೋಯಿ ಎನ್ನುವ ಒಂದು ತಳಿಯ ಹಲ್ಲಿ ಪ್ರಭೇದವನ್ನ ಹೊಸದಾಗಿ ಏನ್ ಮಾಡಲಾಗಿದೆ, ಕಂಡುಹಿಡಿಯಲಾಗಿದೆ. ನ್ಯೂ ಲಿಸರ್ಡ್ ಸ್ಪೈಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಡಿಸ್ಕವರ್ಡ್ ಇನ್ ಇಂಡಿಯಾ. ಸೊ ಮೋರ್ ಇಂಪಾರ್ಟೆಂಟ್ ಎಲ್ಲಿ ಅಂತ ಕೇಳಿದ್ರೆ ರಾಜಸ್ಥಾನದ ಬಿಕನೇರಿಯಲ್ಲಿ. ಓಕೆ. ಸೊ ಗೊತ್ತಿರಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಜೂನ್ 2, 2026ರಂದು ಭಾರತೀಯ ವಾಯುಪಡೆ ಮತ್ತು ಡಿಆರ್ಡಿಒ, ಯಾವ್ದು ಹೇಳಿ, ಡಿಆರ್ಡಿಒ ಇವೆರಡರ ಜಂಟಿ ನಿರ್ದೇಶನಾಲಯದಲ್ಲಿ ಗಾಳಿಯಿಂದ ಮೇಲ್ಮೈಗೆ ಚಿಮ್ಮುವ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ. ಹಾಗಾದ್ರೆ ಅದು ಯಾವುದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ರುದ್ರ 2. ಸೊ ನಿಮಗೆ ಗೊತ್ತಿರಲಿ, ರುದ್ರ 2 ಇದನ್ನ ಏರ್ ಫೋರ್ಸ್ ಮತ್ತು ಡಿಆರ್ಡಿಒ ನೇತೃತ್ವದಲ್ಲಿ ಅಥವಾ ಜಂಟಿಯಾಗಿ ಇದನ್ನ ಬಿಲ್ಡ್ ಮಾಡಲಾಗಿದೆ. ಇದು ಏರ್ ಟು ಸರ್ಫೇಸ್ ಅಥವಾ ಗಾಳಿಯಿಂದ ಮೇಲ್ಮೈಗೆ ಚಿಮ್ತಕ್ಕಂಥ ಒಂದು ಕ್ಷಿಪಣಿ ಅಥವಾ ಮಿಸೈಲ್ ಆಗಿ ನಾವು ನೋಡ್ತೀವಿ. ಸೊ ಇದೊಂದು ಏನಂತ ಕೇಳಿದ್ರೆ ಇದೊಂದು ಸೂಪರ್ ಸಾನಿಕ್ ಕ್ಷಿಪಣಿ. ಓಕೆ. ಇದೊಂದು ಏನಂತ ಕೇಳಿದ್ರೆ ಸೂಪರ್ ಸಾನಿಕ್ ಕ್ಷಿಪಣಿ. ಓಕೆ. ಇದರ ವ್ಯಾಪ್ತಿ ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ರೆ 300 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಇದೇನ್ ಮಾಡುತ್ತೇವೆ ಅಂತಂದ್ರೆ ಸೊ ಶತ್ರುಗಳ ನೆಲ ಬಾಂಬ್ಗಳನ್ನ ಅಥವಾ ಬಂಕರ್ಗಳನ್ನ ಧ್ವಂಸ ಮಾಡುತ್ತೆ, ರೇಡಿಯೇಷನ್ ಗಳನ್ನ ಕೂಡ ಇದೇನ್ ಮಾಡುತ್ತೆ, ಧ್ವಂಸ ಮಾಡುತ್ತೆ. ಇದನ್ನ ಯಾವ ರೀತಿ ಪರೀಕ್ಷೆಗೆ ಒಳಪಡಿಸಲಾಯಿತು ಅಂತ ಕೇಳಿದ್ರೆ ಸುಖೋಯ್ 13 ಯುದ್ಧ ವಿಮಾನದ ಮೂಲಕ ಇದನ್ನು ಪರೀಕ್ಷಾರ್ಥಕ್ಕೆ ಒಳಪಡಿಸಲಾಯಿತು. ನಾನು ಈಗಾಗಲೇ ಹೇಳಿದಂತೆ ಶತ್ರುಗಳ ರೇಡಿಯೇಷನ್ ಕೂಡ ಇದು ಕಡಿತಗೊಳ್ಳುತ್ತದೆ ಮತ್ತು ಬಂಕರ್ಗಳನ್ನು ಕೂಡ ಇದೇನ್ ಮಾಡುತ್ತದೆ, ಇಂಪಾರ್ಟೆಂಟ್, ಸೊ ಧ್ವಂಸ ಮಾಡುತ್ತೆ. ಹಾಗಾದ್ರೆ ಡಿಆರ್ಡಿಒದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿದ್ರೆ ಸೊ ನೆನ್ಪಿಟ್ಟುಕೊಳ್ಳಿ, ಸಮೀರ್ ಕಾಮತ್ ಇದ್ದಾರೆ. ಸಮೀರ್ ಕಾಮತ್. ಓಕೆ. ಸಮೀರ್ ಕಾಮತ್. ಸೊ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಸೊ ಇನ್ನು ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ನಾವು ನೋಡೋದಾದ್ರೆ ಇತ್ತೀಚೆಗೆ ಇದನ್ನ ವಿಯೆಟ್ನಾಂ ದೇಶ ಏನ್ ಮಾಡಲಾಗಿದೆ, ಸ್ವದೇಶೀಯವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಹ್ಮೋಸ್ ಕ್ಷಿಪಣಿಯನ್ನ ವಿಯೆಟ್ನಾಂ ಇತ್ತೀಚೆಗೆ ಕೈಗೊಂಡಿದೆ, ಅಂದ್ರೆ ಕೊಂಡುಕೊಂಡಿದೆ. ಮೊದಲು ಯಾವ್ದು ಅಂತ ಕೇಳಿದ್ರೆ ನೆನ್ಪಿಟ್ಟುಕೊಳ್ಳಿ, ಫಿಲಿಪೈನ್ಸ್ ದೇಶ. ಫಿಲಿಪೈನ್ಸ್ ಇದನ್ನ ಮೊದಲ ಬಾರಿಗೆ ಸ್ವದೇಶವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮೊದಲ ಬಾರಿಗೆ ಫಿಲಿಪೈನ್ಸ್ ದೇಶ ಖರೀದಿ ಮಾಡಿತು. ಅದಾದ್ಮೇಲೆ ಇಂಡೋನೇಷಿಯಾ, ಸೊ ಮಲೇಷಿಯಾ, ಓಕೆ, ಮಲೇಷಿಯಾ, ಇತ್ತೀಚೆಗೆ ವಿಯೆಟ್ನಾಂ. ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್, ಗೋದಾವರಿ ಪುಷ್ಕರಗಳಿಗೆ ಸಿದ್ಧತೆಗಾಗಿ ಗೋದಾವರಿ ನದಿ ಮಾಲಿನ್ಯವನ್ನು ನಿಗ್ರಹಿಸಲಿಕ್ಕಾಗಿ ಅಥವಾ ನಿಯಂತ್ರಿಸಲಿಕ್ಕಾಗಿ ಯಾವ ರಾಜ್ಯ ಸರ್ಕಾರ ವಿಶೇಷ ಕಾರ್ಯಪಡೆಯನ್ನ ರಚಿಸಬೇಕು? ಸೊ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಗೋದಾವರಿ ಕ್ಲೀನ್ ಗೋದಾವರಿ ಅಥವಾ ಗೋದಾವರಿ ಆಪರೇಷನ್ ಗೋದಾವರಿ ಅಂತ ಹೇಳ್ಬಿಟ್ಟು ಆಚರಣೆಗೆ ತರ್ತಾ ಇದೆ. ಸೊ ಇದು ಗೊತ್ತಿರಬೇಕು. ಸೊ ಇಂಪಾರ್ಟೆಂಟ್.
ಹಾಗಾದ್ರೆ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಇದೇನಾಗುತ್ತೆ ಅಂತ ಕೇಳಿದ್ರೆ ಹುಟ್ಟುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತ, ಎಲ್ಲಿ ಹುಟ್ಟುತ್ತೆ ಇದು? ಸೊ ಮಹಾರಾಷ್ಟ್ರದ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಇದು ಹುಟ್ಟುತ್ತೆ. 1857 ಕಿಲೋಮೀಟರ್ ಇದು ಒಟ್ಟಾರೆ ಹರಿತಕ್ಕಂಥದ್ದು. ಇದು ಎಷ್ಟು ರಾಜ್ಯಗಳನ್ನ ಆವರಿಸಿಕೊಳ್ತದೆ ಅಂತ ಕೇಳಿದ್ರೆ ತೆಲಂಗಾಣ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ. ಸೊ ಇದು ಪೂರ್ವಕ್ಕೆ ಹರಿತದ. ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ರೆ ಗೋದಾವರಿ. ಓಕೆ, ಇದನ್ನ ಏನಂತ ಕರಿತೀವಿ ಅಂತ ಕೇಳಿದ್ರೆ ದಕ್ಷಿಣ ಭಾರತದ ಗಂಗಾ ಎಂದು ಕರೆಯುತ್ತೇವೆ, ನಾಟ್ ಗಂಗೆ. ಗಂಗೆ ಅಂತಂದ್ರೆ ಕಾವೇರಿ. ಇಲ್ಲಪ್ಪ ಅಂತ ಏನಂತ ಕರಿತೀವಿ? ಇದು ಪರ್ಯಾಯ ದ್ವೀಪದ ಅತಿ ದೊಡ್ಡ ನದಿ ಯಾವುದಂತ ಸಹ ಅದನ್ನ ಕರಿತೀವಿ. ಆಮೇಲೆ ಇದನ್ನ ವೃದ್ಧ ಗಂಗೆ, ಓಲ್ಡ್ ಗಂಗೆ ಅಂತ ಕೂಡ ಏನ್ ಮಾಡ್ತೀವಿ ನಾವು ಅದನ್ನ ಕರಿತೀವಿ. ಓಕೆ, ಥ್ಯಾಂಕ್ ಯು.